50 ವರ್ಷದ ಅಂಕಲ್ ಒಬ್ಬರು 18 ವರ್ಷದ ಹುಡುಗಿಯನ್ನು ಮದುವೆಯಾಗಿದ್ದರು ಹುಬ್ಬಳ್ಳಿಯಲ್ಲಿ. ಸಾಕಷ್ಟು ಸುದ್ದಿಯಾಗಿತ್ತು. ಈಗ ಇಡೀ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹದಿನೆಂಟು ವರ್ಷದ ಹುಡುಗಿ 50 ವರ್ಷದ ಅಂಕಲ್ ಮದುವೆ. ಹುಡುಗಿಯನ್ನ ಬಲವಂತವಾಗಿ ಮದುವೆಯಾಗಿದ್ದಂತೆ ಅಂಕಲ್ 15 ದಿನ ಮನೆಯಲ್ಲಿ ಕೂಡ ಹಾಕಿ ನರಕ ತೋರಿಸಿದ್ದಾನೆ ಭೂಪ. ಅಜ್ಜಿ ಮನೆಗೆ ಹೋಗಿದ್ದ ಕರಿಷ್ಮಾಳ ಬ್ರೈನ್ ವಾಶ್ ಮಾಡಿದ್ದು ಈ ಅಂಕಲ್ಲು. ಜನವರಿ 3ನೇ ತಾರೀಕು ಕಾಣೆಯಾಗಿದ್ದ ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕೊನೆಗೆ ಅಂಕಲ್ನಿಂದ ತಪ್ಪಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಇದರೆಲ್ಲದರ ಬಗ್ಗೆ ಮಾತಾಡಿದ್ದಾರೆ. ಆ್ಯಕ್ಚುಲಿ ಇಬ್ಬರು ಒಪ್ಪಿ ಮದುವೆ ಆಗಿದ್ದಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಹಾಗಾಗಿಲ್ಲ. ಒಪ್ಪಿ ಮದುವೆ ಆಗಿರೋದಲ್ಲ ಇದು ಕತೆ. ಬಲವಂತವಾಗಿ ಆಕೆಯ ಬ್ರೈನ್ ವಾಶ್ ಮಾಡಿರೋದು. ಬ್ರೈನ್ ವಾಶ್ ಮಾಡಿ ಮದುವೆ ಆದಮೇಲೆ ಆದರೂ ಚೆನ್ನಾಗಿಟ್ಕೊಂಡ ಅಂದರೆ ನೋ, ನರಕ ದರ್ಶನವನ್ನು ಮಾಡಿಸಿದ್ದಾನೆ. ಈಗ ಅವನಿಂದ ತಪ್ಪಿಸ್ಕೊಂಡು ಬಂದಿದ್ದಾಳೆ ಆಕೆ. ಬಡತನದ ಹೆಣ್ಣುಮಗಳು ಕರಿಷ್ಮಾಗೆ ಹಣದ ಆಮಿಷವನ್ನು ತೋರಿಸಿ ಬಲೆ ಬೀಸಿದಾನಿತ. 50 ವರ್ಷ ಈತನಿಗೆ. ಬಲವಂತದ ಮದುವೆ ಬಳಿಕ ಅಂಕಲ್ ಪ್ರಕಾಶ್ ನಿತ್ಯ ಟಾರ್ಚರ್. ಮದುವೆ ಆಗಿದೆ, ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ. ದಿನ ಟಾರ್ಚರ್ ಕೊಡ್ತಾ ಇದ್ದಂತೆ. ಒಂಟಿ ಮನೆಯಲ್ಲಿ ಕೂಡ ಹಾಕಿ ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದಂತೆ. ಪ್ರತಿನಿತ್ಯ ಅಸಭ್ಯ ವಿಡಿಯೋ ಚಿತ್ರವನ್ನು ತೋರಿಸಿ ಒಂದು ರೀತಿ ಮೃಗೀಯ ವರ್ತನೆ ಮಾಡ್ತಾ ಇದ್ದಂತೆ. ಇದರಿಂದ ಭಯಗೊಂಡ ಕರಿಷ್ಮಾ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಹೆಂಡತಿ ಸೇರಿ 5 ಹುಡುಗಿಯರಿಗೂ ಇದೇ ರೀತಿ ಅಂಕಲ್ ಟಾರ್ಚರ್ ಕೊಟ್ಟಿದ್ದ. ಪಬ್ಲಿಕ್ ಟಿವಿಗೆ ಎಳೆಯಾಗಿ ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ ಕರಿಷ್ಮಾ. 18 ವರ್ಷದ ಹುಡುಗಿ 50 ವರ್ಷದ ಅಂಕಲ್ ಜೊತೆ ಓಡಿ ಹೋಗಿ ಮದುವೆ ಆಗಿರುವಂತಹ ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಈ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿತ್ತು ಈ ಕುಟುಂಬ. ಇದೇ ಕುಟುಂಬದ ಮಗಳು ಈಗ ನಡುವೆ ನಿಂತಿದ್ದಾಳೆ ಕರಿಷ್ಮಾ. ಇವಳು 50 ವರ್ಷದ ಅಂಕಲ್ ಜೊತೆ ಮದುವೆ ಆಗಲು ಮುಂದಾಗಿದ್ಲು. ಸೊ ಹಾಗಿದ್ರೆ ಈಗ ಮಗಳು ವಾಪಸ್ ಬಂದಿದ್ದಾಳೆ. ಕೇವಲ 2 ದಿನಕ್ಕೆ ಆ ಕರಿಷ್ಮಾಗೆ ನರಕ ತೋರಿಸಿದ್ದಾನೆ ಅಂಕಲ್. ಆತೊಬ್ಬ ಸೈಕೋಪಾತ್. ಆತನ ಜೊತೆ ನಾನು ಜೀವನ ಮಾಡೋದಿರಲಿ, ಆತನ ಜೊತೆ ಇರಲು ಕೂಡ ನಾನು ಕಲ್ಪನೆ ಮಾಡಿಕೊಳ್ಳಲ್ಲ ಅಂತ ಆರೋಪಿಸ್ತಾ ಇದ್ದಾಳೆ. ಈಗ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು ಈ ಕುಟುಂಬ. ಇವರಿಬ್ಬರು ತಂದೆ ತಾಯಿ ಕಣ್ಣೀರು ಹಾಕಿದ್ರು, ಮಗಳು ಬೇಕಂತಂದು ಒಂದು ಮಾಧ್ಯಮಗಳೆದುರಾಗಿರ್ಬೋದು ಅಥವಾ ಹುಡುಕಾಡ್ತಾ ಇದ್ರು. ಸೊ ವಾಪಸ್ ಈಗ ಕರಿಷ್ಮಾ ಬಂದಿರುವಂಥದ್ದು. ಈಗ ಕರಿಷ್ಮಾ ನಮ್ಮ ಜೊತೆ ಇದ್ದಾಳೆ, ಅವಳನ್ನ ಮಾತಾಡಿಸ್ತೋಗೋಣ. ಕರಿಷ್ಮಾ, 50 ವರ್ಷದ ವ್ಯಕ್ತಿ ಜೊತೆ ನೀನು ಮದುವೆ ಆಗಿದ್ದಿ, 18 ವರ್ಷದ ಹುಡುಗಿ ನೀನು. ಹೆಂಗೆ ಇಬ್ಬರ ನಡುವೆ ಸಂಬಂಧ ಹೇಗೆ ಬೆಳೀತು? ಲವ್ ಹೆಂಗಾಯ್ತು ಇಬ್ಬರ ನಡುವೆ? ಅವನು ನನ್ನ ಹಿಂದೆ ಬಿದ್ದಾನ, ನನಗೆ ಪ್ರಪೋಸ್ ಮಾಡಿ ನಾನು ಫೋರ್ಸ್ ಮಾಡಿ ನನ್ನ ಜೊತೆ ಮದುವೆ ಮಾಡ್ಯಾನ. ನಿಮ್ಮಿಬ್ಬರ ನಡುವೆ ಸಂಬಂಧ ಹೆಂಗೆ ಬೆಳೀತು? ಅದು ನಿಮ್ಗೆ ಹೆಂಗೆ ಅಪ್ರೋಚ್ ಆದರು, ಹೆಂಗೆ ಪ್ರಪೋಸ್ ಮಾಡಿದ್ರು? ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಮೆಸೇಜ್ ಮಾಡಿ ನನಗೆ ಐ ಲವ್ ಯು, ನಿನ್ನ ನನ್ನ ಜೊತೆ ಮದುವೆ ಮಾಡು ಅಂತ ಹಂಗೆ ಹಿಂದೆ ಬಿದ್ದ. ಆಮೇಲೆ ನನಗೆ ಅಂದಾನ, ನಿನ್ಗೆ ಓದಿಸ್ತೀನಿ, ನಿಮ್ಮ ಮಮ್ಮಿ ಡ್ಯಾಡಿ ಓದಿಸಂಗಿಲ್ಲ ನಿನ್ಗೆ ಹಂಗೆ ಹೇಳಿ ನನ್ನ ಮೈಂಡ್ ಬ್ರೈನ್ ವಾಶ್ ಮಾಡಿ ನನ್ನ ಜೊತೆ ಫೋರ್ಸ್ನಾಗಿ ಮದುವೆ ಮಾಡಿ. ಈಗ ಆತನ ಜೊತೆ ನೀನು ಹೋಗಿದ್ದೆ ಯಾವಾಗ ಹೋದ್ರಿ? ಏನು ಪ್ಲ್ಯಾನ್ ಮಾಡಿದ್ರಿ? ಯಾವಾಗ ಎಷ್ಟು ದಿನ ಅವ್ರ ಜೊತೆ ನೀನು ಸುತ್ತಾಟ ನಡೆಸಿದ್ರಿ? ನಾನು ಜನವರಿ 2ಗೆ ಮಿಸ್ಸಿಂಗ್ ಆಗಿದ್ದೆ ಮಣ್ಣಿಂದ. ಅಲ್ಲಿಂದ ನಾನು ಹೋಗಿದ್ದೆ ಬೆಳಗಾವ್, ಕೊಲ್ಲಾಪುರ್ನಿಂದ ಬೆಳಗಾವ್ ಹೋಗಿದ್ದೆ, ಬೆಳಗಾವ್ನಿಂದ ಆಂಧ್ರ ಹೋಗಿದ್ದೆ. ಅಲ್ಲಿಂದ ನಾನು ಒಬ್ಬಳೇ ಹೋಗಿದ್ದೆ. ಮತ್ತು ಆಮೇಲೆ ಅವರು ಯಾರೋ ಒಬ್ಬನ ಅಂಕಲ್ಗೆ ಫೋನ್ ಕೊಟ್ಟು ನನ್ನ ಕಾಂಟ್ಯಾಕ್ಟ್ಸ್ ಮಾಡಿಸಿ ಹಿಂಗೆ ಎಲ್ಲ ಮಾಡ್ದ. ಅಲ್ಲೇ ಒಬ್ಬಳಿಗೆ ರೂಮ್ನಾಗ ಇಟ್ಟಾನ. ಏನು ಟಾರ್ಚರ್ ಏನು ಕೊಡ್ತಿದ್ದ ತಾಯಿ? ನಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ತೀನಿ, ಮರ್ಡರ್ ಮಾಡ್ತೀನಿ, ರೇಪ್ ಮಾಡ್ತೀನಿ, ನನ್ನ ಜೊತೆ ನಿನ್ನ ಮದುವೆ ಆಗಿಲ್ಲ ಅಂದ್ರೆ, ನನ್ನ ಜೊತೆ ನಿನ್ನ ಜೀವನ ಮಾಡಿಲ್ಲ ಅಂದ್ರೆ ಅಂತ ಎಲ್ಲ ಧಮಕಿ ಕೊಟ್ಟಾನ. ಈಗ ಆತನಿಂದ ನಿನಗೆ ಯಾವಾಗ ಗೊತ್ತಾಯ್ತು ನಾನು ತಪ್ಪು ಮಾಡಿದ್ದೀನಿ, ನನ್ನ ತಂದೆ ತಾಯಿಗೆ ಹೋಗ್ಬೇಕಂತ ನಿನಗೆ ಯಾವಾಗ ರಿಯಲೈಸ್ ಆಯ್ತು? ಒಂದು ದಿವ್ಸ ನನ್ನ ರೂಮ್ನಾಗು ಇದ್ದೆ, ಆವಾಗ ಬಂದಾನ. ನನ್ನ ಜೊತೆ ಜಬರ್ದಸ್ತಿ ಮಾಡಕ್ಕೆ ಹೋಗಿದ್ದ. ನಾನು ಗಾಬರಿ ಆಗಿಬಿಟ್ಟಿದ್ದೆ. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಬಂದಿದ್ದೆ. ಫೆಬ್ರವರಿ 14ಗೆ ಬಂದು ನಾನು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ನು ಅಂದ ನನಗೆ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಂತೆ ಅಂದಾನ. ನಾನು ಹಾಂ ಕೊಡ್ತೀನಿ ಅಂತ ಹೇಳಿ ನಾನು ಅವನ ಮೇಲೆ ಕೊಟ್ಟಿಲ್ಲ ಕಂಪ್ಲೇಂಟ್. ನನ್ನ ಮಮ್ಮಿ ಡ್ಯಾಡಿಗೆ ಸಪೋರ್ಟ್ ಮಾಡಿ ನನ್ನ ಮಮ್ಮಿ ಡ್ಯಾಡಿ ಕಡೆ ಬಂದೀನಿ ನಾನು. ಈಗ ಸ್ಟೇಷನಲ್ಲಿ ಅವ್ರು ಫಸ್ಟ್ ಹೆಂಡ್ತಿ ನಿಮ್ಗೆ ಭೇಟಿ ಆದಮೇಲೆ ನಿನ್ಗೆ ಗೊತ್ತಾಯ್ತು, ರಿಯಲೈಸ್ ಆಯ್ತು ಅವ್ರ ಬಗ್ಗೆ? ಹೌದು, ಅವ್ರು ಫಸ್ಟ್ ಹೆಂಡ್ತಿ ಬಂದು ಹೇಳ್ಯಾರ ನನಗೆ, ಅವ್ನು ಹಿಂಗೆ ಅದಾನ ಹಂಗೆ ಅದಾನ, ಬ್ಯಾಡ್ ನ್ಯೂಸ್ ತೋರಿಸ್ತಾನೆ, ನಾನು ನಿಂಗೆ ಸ್ಪಾಯ್ಲ್ ಆಗ್ತೈತಿ, ನಿಂದು ಎಜುಕೇಷನ್ ಮಾಡಿ ಹೋಗಿ ನೀನು ಅಂತ ಹೇಳ್ಯಾನ. ಅವರು ಇದು ಹೇಳ್ಯಾರ 5-4 ಮಂದಿ ಹುಡುಗಿಯರ್ಗೆ ಯಂಗ್ ಗರ್ಲ್ಸ್ಗೆ ಹಂಗೆ ಮಾಡ್ಯಾನ. ಅದು ನನಗೂ ಬೇಡ ಅಂತ ನಾನು ನಮ್ಮ ಮಮ್ಮಿ ಡ್ಯಾಡಿಗೂ ಸಪೋರ್ಟ್ ಮಾಡಬೇಕು, ನನ್ನ ಜೊತೆ ಹಿಂಗಾತು ಅಂತ ನನಗೂ ಬೇರೆ ಹುಡುಗಿಗೆ ಹಂಗೆ ಮಾಡಬಾರ್ದು ನಾಳೆ ಅಂತ ನಾನು ಇದು ನ್ಯಾಯ ಬೇಕು ನನಗೆ. ಈ ಕೊನೆಯದಾಗಿ ಏನು ಆತನ ವಿರುದ್ಧ ಕಾನೂನು ಹೋರಾಟ ಏನು ಮಾಡ್ತೀರಿ? ಮುಂದೆ ಏನು ಕಂಪ್ಲೇಂಟ್ ಕೊಡ್ತಿರೋ, ಹೇಗೆ ಏನು ಮಾಡ್ತೀರಿ? ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕು, ಅವ್ನ ಕೇಸ್ ಆಗಬೇಕು, ಜೈಲ್ನಾಗ ಹಾಕಬೇಕು. ಅವ್ನಿಗೂ ಪೊಲೀಸರಿಗೆ ಏನು ಹೇಳ್ತೀರಿ? ಪೊಲೀಸ್ ಅವ್ರಿಗೆ ಹೋಗಿ ಜೈಲ್ನಾಗ ಹಾಕಿ ಅವನ ಮೇಲೆ ಕಂಪ್ಲೇಂಟ್ ಆಗಬೇಕು. ಅವ್ನು ನನ್ನ ಜೊತೆ ಜಬರ್ದಸ್ತಿ ಮಾಡ್ಯಾನ.
ಇದೊಂದು ಕರಿಷ್ಮಾ ಮಾತುಗಳು. ಇನ್ನು ಕೊನೆಯದಾಗಿ ನಿಮ್ಮ ಮಗಳು ನಿಮ್ಮ ಮನೆಗೆ ವಾಪಸ್ ಬಂದರು, ಈಗ ಪೊಲೀಸರದ್ದು ಏನು ಹೇಳ್ತಾ ಇದ್ದಾರೆ? ಪೊಲೀಸರು ಕಂಪ್ಲೇಂಟ್ ತಗೊಂತಾರೆ ಆತ್ಮ ವಿರುದ್ಧ ಏನಂತಾರೆ? ಒಂದು ಪೊಲೀಸರು ನಮ್ಮ ಕೇಶಾಪುರ ಅವ್ರಿಗೆ ತಗೋಬೇಕು ಕಂಪ್ಲೀಟ್. ನಮ್ಮ ಮಗಳು ಸಿಕ್ಕಿದ ಮೇಲೆ ನಮಗೆ ಅವನಿಗೆ ಬಿಡಬೇಡ, ಅವನಿಗೆ ಸಜಾ ಕೊಡಬೇಕು, ಅವನಿಗೆ ಒಳಗೆ ಅವನಿಗೆ ಎಲ್ಲ ತರಿನ ಬುದ್ಧಿ ಅವನಿಗೆ ಅಲ್ಲೇ ಇಡಬೇಕು, ಅವನಿಗೆ ಬಿಡಬೇಡ ಅಂತ ಎಫರ್ ಟೈಪ್ ಅವನಿಗೆ ಮಾಡಬೇಕು. ಇದು ಒಂದು ತಂದೆ ತಾಯಿಯ ಮತ್ತು ನೊಂದ ಕರಿಷ್ಮಾಳ ಮಾತುಗಳು. ಕೇವಲ ಬಡತನವನ್ನು, ಹುಡುಗಿ ಅಮಾಯಕತೆಯನ್ನು ಬಳಸಿಕೊಂಡು ಒಂದು ರೀತಿಯಲ್ಲಿ ಸೈಕೋ ವರ್ತನೆ ತೋರಿರುವಂಥ ವಿರುದ್ಧ ಕ್ರಮ ಆಗಬೇಕು ಮತ್ತು ಪೊಲೀಸರು ಈ ಬಗ್ಗೆ ಈ ಕೂಡಲೇ ಅದನ್ನು ಬಂಧಿಸಬೇಕು ಅನ್ನೋದು ಈ ಕುಟುಂಬದ ಆಗ್ರಹ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.